ನಮ್ಮ ಉತ್ತರ ಕನ್ನಡದಲ್ಲಿ ಫೇಮಸ್ ಸ್ವೀಟ್ ಅಂದ್ರೆ ಇದನ್ನೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಶರ್ಟ್ ನ ಐರನ್ ಮಾಡ್ಕೊಂಡು ರೆಡಿ ಆಗಿ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಪೂಜೆ ಇದೆ ಅಂತ ಹೇಳಿ ಹೋಗಿದ್ದೆ. ಮೂರ್ತಿನ ಪ್ರತಿಷ್ಠಾಪನೆ ಎಲ್ಲ ಮಾಡ್ಬೇಕಾದ್ರೆ ಏನಕ್ಕೆ ಈ ತರ ಮಾಡ್ಬೇಕು ಅಂತ ಹೇಳಿ ಎಷ್ಟು ಚಂದ ಮಾಡಿ ಹೇಳ್ತಾ ಇದ್ರು ಭಟ್ರು. ಅವ್ರು ಹೇಳ್ತಿರೋದೆಲ್ಲ ಕೇಳಿಸ್ಕೊಂಡು ಪೂಜೆ ಮಾಡೋದೆಲ್ಲ ನೋಡ್ತಾ ನಿಂತ್ಬಿಟ್ಟಿದ್ದೆ. ಚಿಕ್ಕವರಿದ್ದವಾಗ ಮನೇಲಿ ಹೇಳ್ತಾರ ಅಂತ ಹೇಳಿ ಮಾತ್ರ ಕೈ ಮುಗಿತಾ ಇದ್ವಿ. ಬಟ್ ಒಂದ್ ರೇಂಜ್ ಬಂದು ಲೈಫ್ ಹೆಂಗೆ ಅಂತ ಹೇಳಿ ಗೊತ್ತಾದ್ಮೇಲೆ ತನ್ನಷ್ಟಕ್ಕೆ ಎಲ್ಲಾನು ಗೊತ್ತಾಗ್ತಾ ಹೋಗುತ್ತೆ. ಅಡ್ಗೆ ಮನೆ ಕಡೆ ಹೋಗಿ ಒಂದು ಜ್ಯೂಸ್ ನ ಕುಡ್ದೆ. ನನ್ ಶರ್ಟ್ ಬೇರೆ ಒಂದ್ ಸೈಡ್ ಹರಿದೋಗ್ಬಿಟ್ಟಿತ್ತು. ಹೆಂಗೆ ಅಂತಾನೆ ಗೊತ್ತಾಗಿಲ್ಲ guys. ನಮ್ಮ ಊರಲ್ಲಿ ಒಬ್ರು ಸಖತ್ತಾಗಿ ಕೇಸರಿ ಬಾತ್ ಮಾಡ್ತಾರೆ. ನಮ್ ಕಡೆ ಏನೇ ಫಂಕ್ಷನ್ ಇದ್ರು ಇವ್ರನ್ನೇ ಕರ್ಸ್ತೀವಿ ಈ ಸ್ವೀಟ್ ಮಾಡಕ್ಕೆ. ಅವ್ರ ಹತ್ರ ಮಾತಾಡ್ತಾ ಏನೇನ್ ಹಾಕ್ತಾರೆ ಈ ಸ್ವೀಟ್ ಅಂತ ಹೇಳಿ ಕೇಳ್ಕೊಂಡು ಕೇಸರಿ ಬಾತ್ ಮಾಡುವಾಗ ಅಡಿಯಲ್ಲಿ ಸೀದೋಗ್ಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಸೌಟ್ ನ ಹಾಕೊಂಡು ಹಿಂಗೆ ತಿರ್ಸ್ತಾ ಇರ್ಬೇಕು. ಹಾಗೆ ಅದನ್ನ ತಿರ್ಸ್ತಾ ಇರ್ಬೇಕಾದ್ರೆ ಕುದಿತಾ ಇರ್ಬೇಕಾದ್ರೆ 2 ಹನಿ ಕಣ್ಣಿಗೆ ಆಗ್ಬಿಡ್ತು. ಕಣ್ಣಿನ ರೆಪ್ಪೆ ಮೇಲೆ ಬಿದ್ದು ಉರಿ ಸ್ಟಾರ್ಟ್ ಆಗ್ಬಿಡ್ತು. ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಕೊಂಡು ಕೇಸರಿ ಬಾತ್ ಮಾಡೋದನ್ನ ಕರೆಕ್ಟ್ ಆಗಿದೆ ಅಂತ ಹೇಳಿ ಚೆಕ್ ಮಾಡೋದನ್ನ ತಿಳ್ಕೊಂಡು ಪೂಜೆನ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಮನೆಗ್ ಬಂದು ಅಮ್ಮನ ಹತ್ರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇವತ್ ನೈಟ್ ಬೇರೆ ಬೆಂಗಳೂರು ಹೊರಡ್ತಾ ಇದ್ದೀನಿ. ನಾಳೆ ವ್ಲಾಗ್ ಅಲ್ಲಿ ನಿಮ್ಗೊಂದು ಹೊಸ ವಿಷಯನ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.